ಅದು ಬಡ ರೋಗಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿದ್ದಂತಹ ತುರ್ತು ಚಿಕಿತ್ಸಾ ಕಟ್ಟಡ. ಆದರೆ ಈ ಕೇಂದ್ರಕ್ಕೆ ಉದ್ಘಾಟನೆಯ ಭಾಗ್ಯ ಇದುವರೆಗೂ ಸಿಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ತುರ್ತು ಚಿಕಿತ್ಸಾ ಘಟಕಕ್ಕೆ ಇಲ್ಲ ಉದ್ಘಾಟನೆ ಭಾಗ್ಯ. ಲೋಕಾರ್ಪಣೆಯಾಗದೆ ಹಾಳಾಗ್ತಾ ಇದೆ ನೂತನ ಕಟ್ಟಡ. ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜನರ ಸೇವೆಗೆ ಸಜ್ಜಾಗಿರುವಂತಹ ಸುಸಜ್ಜಿತವಾದಂತಹ ತುರ್ತು ನಿಗಾ ಘಟಕ ಉದ್ಘಾಟನೆ ಆಗದೆ ಧೂಳು ಹಿಡಿತಾ ಇದೆ. ಆರೋಗ್ಯ ಇಲಾಖೆ ವತಿಯಿಂದ ಬರೋಬ್ಬರಿ 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಕಟ್ಟಡ ಜನರ ಪಾಲಿಗೆ ಮರೀಚಿಕೆಯಾಗಿದೆ. ಎರಡು 2019ರಲ್ಲಿ ಈ ತುರ್ತು ತೀವ್ರ ನಿಗಾ ಘಟಕ ಕೇಂದ್ರದ ನಿರ್ಮಾಣಕ್ಕೆ ಶಿಲಾನ್ಯಾಸ ಇಡಲಾಗಿತ್ತು. ಈ ಸುಸಜ್ಜಿತವಾದಂತಹ ಕಟ್ಟಡ ತಯಾರಾಗಿ ಲೋಕಾರ್ಪಣೆಗೆ ಸಿದ್ದವಾಗಿದೆ. ಕಾಮಗಾರಿ ಕೆಲಸ ಮುಗಿದು 4-5 ತಿಂಗಳೇ ಕಳೆದಿದೆ. ಆದರೆ ಸರಿಯಾದಂತಹ ಸಮಯಕ್ಕೆ ಉದ್ಘಾಟನೆಯಾಗದೆ ಜನರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂದುಕೊಂಡಿದ್ದಾರೆ. ಅದಕ್ಕಾಗಿ ಕಟ್ಟಡ ನಿರ್ಮಾಣವಾಗಿ 4-5 ತಿಂಗಳೇ ಕಳೆದರೂ ಇನ್ನೂ ಉದ್ಘಾಟನೆ ಬಗ್ಗೆ ಮಾತ್ರ ಕಂಡಿಲ್ಲ. ಇದು ಬಡ ರೋಗಿಗಳ ಸೇವೆಗೆ ಇದು ಸಿಗುತ್ತಿಲ್ಲ ಅನ್ನೋದೇ ಬೇಸರದ ಸಂಗತಿಯಾಗಿದೆ. 4-5 ತಿಂಗಳಾಗಿದೆ ಹಾಸ್ಪಿಟಲ್ ನಿರ್ಮಾಣ ಆಗಿ, ಅದು ಸದ್ಬಳಕೆ ಆಗ್ತಾ ಇಲ್ಲ. ಯಾತಕ್ಕಾಗಿ ಅಂದ್ರೆ ಮಿನಿಸ್ಟರ್ ಡೇಟ್ ಕೊಟ್ಟಿಲ್ಲ, ಸಿಎಂ ಡೇಟ್ ಕೊಟ್ಟಿಲ್ಲ, ಅವ್ರು ಡೇಟ್ ಕೊಟ್ಟಿಲ್ಲ ಅನ್ಕೊಂಡು. ನೀವು ಡೇಟ್ ಕೊಟ್ಟಿಲ್ಲ ಅಂತ ಹೇಳಿ ಪೇಷಂಟ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ಯಾ? ಆದಷ್ಟು ಬೇಗ ಅದನ್ನ ಚಾಲನೆ ಕೊಡಿ, ಪೇಷಂಟ್ಸ್ಗೆ ಆದಷ್ಟು ಅನುಕೂಲ ಮಾಡಿಕೊಡಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇರುವಂತಹ ಹಾಸ್ಪಿಟಲ್ ನಿರ್ಮಾಣ ಆಗಿದೆ, ಅದು ಸದ್ಬಳಕೆ ಮಾಡ್ಕೊಡಕ್ಕೆ ಅನುವು ಮಾಡಿಕೊಡಿ. ಇಲ್ಲ ಅಷ್ಟಿಗೂ ಅವ್ರು ಡೇಟ್ ಕೊಡ್ಲಿಲ್ಲ ಅಂದ್ರೆ ನೀವು ಚಾಲನೆ ಕೊಡಿ, ರೆಡಿ ನಡೀತಾ ಇರಲಿ. ಅವ್ರು ಬಂದಾಗ ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ನೀವು ಏನಿದೆಯೋ ಅದು ಮಾಡಿ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆ ಜಿಲ್ಲೆಯವರು ಮಾತ್ರವಲ್ಲದೆ ಪಕ್ಕದ ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳಿಂದಲೂ ಕೂಡ ರೋಗಿಗಳು ಬರ್ತಾರೆ. ಎಲ್ಲಾ ರೀತಿಯ ಸೌಲಭ್ಯಗಳು ಈ ಧರ್ಮಾಸ್ಪತ್ರೆಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಳ ಹಾಗೂ ಹೊರ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಈ ಮಧ್ಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಸಹ ಹೆಚ್ಚಾಗಿ ತುರ್ತು ಸಂದರ್ಭಗಳಲ್ಲಿ ಈ ತೀವ್ರ ನಿಗಾ ಘಟಕದ ಅವಶ್ಯಕತೆ ಹೆಚ್ಚಾಗಿದೆ. ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲೂ ಸಹ ಕ್ರಿಟಿಕಲ್ ಕೇರ್ ಇದನ್ನ ಪ್ರಾರಂಭಿಸಲಾಗಿರ್ತದೆ, ಕನ್ಸ್ಟ್ರಕ್ಷನ್ ಪ್ರಾರಂಭಿಸಲಾಗಿರುತ್ತೆ. ಇತ್ತೀಚೆಗೆ ಅದನ್ನ ಕಂಪ್ಲೀಟ್ ಮಾಡಿರ್ತಾರೆ. ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ ಉದ್ದೇಶ ಏನು ಅಂದ್ರೆ, ಯಾವುದೇ ಸೋಂಕಿತ ವ್ಯಕ್ತಿ ಬೇರೆ ರೋಗಿಗಳ ಜೊತೆ ಸಂಪರ್ಕಕ್ಕೆ ಬರಬಾರದು. ಅವರು ಸಪರೇಟ್ ಆಗಿ ನಮ್ಮ ಆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಲ್ಲೇ ಎಲ್ಲಾ ಸೇವೆಯನ್ನು ಪಡ್ಕೊಂಡು ಹೊರಗಡೆ ಹೋಗಬೇಕು ಅನ್ನೋ ಉದ್ದೇಶ ಇರುತ್ತೆ. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ನಿರ್ಮಾಣ ಮಾಡಲಾದಂತಹ ಕಟ್ಟಡಕ್ಕೆ ಇನ್ನೂ ಉದ್ಘಾಟನೆ ಬಗ್ಗೆ ಮಾತ್ರ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉದ್ಘಾಟನೆಗಾಗಿ ಕಾಯದೆ ಜನರ ಸೇವೆಗೆ ಅನುವು ಮಾಡಿಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬಂದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬಡ ರೋಗಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿದ್ದಂತಹ ತುರ್ತು ಚಿಕಿತ್ಸಾ ಕಟ್ಟಡ. ಆದರೆ ಈ ಕೇಂದ್ರಕ್ಕೆ ಉದ್ಘಾಟನೆಯ ಭಾಗ್ಯ ಇದುವರೆಗೂ ಸಿಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ತುರ್ತು ಚಿಕಿತ್ಸಾ ಘಟಕಕ್ಕೆ ಇಲ್ಲ ಉದ್ಘಾಟನೆ ಭಾಗ್ಯ. ಲೋಕಾರ್ಪಣೆಯಾಗದೆ ಹಾಳಾಗ್ತಾ ಇದೆ ನೂತನ ಕಟ್ಟಡ. ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜನರ ಸೇವೆಗೆ ಸಜ್ಜಾಗಿರುವಂತಹ ಸುಸಜ್ಜಿತವಾದಂತಹ ತುರ್ತು ನಿಗಾ ಘಟಕ ಉದ್ಘಾಟನೆ ಆಗದೆ ಧೂಳು ಹಿಡಿತಾ ಇದೆ. ಆರೋಗ್ಯ ಇಲಾಖೆ ವತಿಯಿಂದ ಬರೋಬ್ಬರಿ 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಕಟ್ಟಡ ಜನರ ಪಾಲಿಗೆ ಮರೀಚಿಕೆಯಾಗಿದೆ. ಎರಡು 2019ರಲ್ಲಿ ಈ ತುರ್ತು ತೀವ್ರ ನಿಗಾ ಘಟಕ ಕೇಂದ್ರದ ನಿರ್ಮಾಣಕ್ಕೆ ಶಿಲಾನ್ಯಾಸ ಇಡಲಾಗಿತ್ತು. ಈ ಸುಸಜ್ಜಿತವಾದಂತಹ ಕಟ್ಟಡ ತಯಾರಾಗಿ ಲೋಕಾರ್ಪಣೆಗೆ ಸಿದ್ದವಾಗಿದೆ. ಕಾಮಗಾರಿ ಕೆಲಸ ಮುಗಿದು 4-5 ತಿಂಗಳೇ ಕಳೆದಿದೆ. ಆದರೆ ಸರಿಯಾದಂತಹ ಸಮಯಕ್ಕೆ ಉದ್ಘಾಟನೆಯಾಗದೆ ಜನರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂದುಕೊಂಡಿದ್ದಾರೆ. ಅದಕ್ಕಾಗಿ ಕಟ್ಟಡ ನಿರ್ಮಾಣವಾಗಿ 4-5 ತಿಂಗಳೇ ಕಳೆದರೂ ಇನ್ನೂ ಉದ್ಘಾಟನೆ ಬಗ್ಗೆ ಮಾತ್ರ ಕಂಡಿಲ್ಲ. ಇದು ಬಡ ರೋಗಿಗಳ ಸೇವೆಗೆ ಇದು ಸಿಗುತ್ತಿಲ್ಲ ಅನ್ನೋದೇ ಬೇಸರದ ಸಂಗತಿಯಾಗಿದೆ. 4-5 ತಿಂಗಳಾಗಿದೆ ಹಾಸ್ಪಿಟಲ್ ನಿರ್ಮಾಣ ಆಗಿ, ಅದು ಸದ್ಬಳಕೆ ಆಗ್ತಾ ಇಲ್ಲ. ಯಾತಕ್ಕಾಗಿ ಅಂದ್ರೆ ಮಿನಿಸ್ಟರ್ ಡೇಟ್ ಕೊಟ್ಟಿಲ್ಲ, ಸಿಎಂ ಡೇಟ್ ಕೊಟ್ಟಿಲ್ಲ, ಅವ್ರು ಡೇಟ್ ಕೊಟ್ಟಿಲ್ಲ ಅನ್ಕೊಂಡು. ನೀವು ಡೇಟ್ ಕೊಟ್ಟಿಲ್ಲ ಅಂತ ಹೇಳಿ ಪೇಷಂಟ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ಯಾ?
ಆದಷ್ಟು ಬೇಗ ಅದನ್ನ ಚಾಲನೆ ಕೊಡಿ, ಪೇಷಂಟ್ಸ್ಗೆ ಆದಷ್ಟು ಅನುಕೂಲ ಮಾಡಿಕೊಡಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇರುವಂತಹ ಹಾಸ್ಪಿಟಲ್ ನಿರ್ಮಾಣ ಆಗಿದೆ, ಅದು ಸದ್ಬಳಕೆ ಮಾಡ್ಕೊಡಕ್ಕೆ ಅನುವು ಮಾಡಿಕೊಡಿ. ಇಲ್ಲ ಅಷ್ಟಿಗೂ ಅವ್ರು ಡೇಟ್ ಕೊಡ್ಲಿಲ್ಲ ಅಂದ್ರೆ ನೀವು ಚಾಲನೆ ಕೊಡಿ, ರೆಡಿ ನಡೀತಾ ಇರಲಿ. ಅವ್ರು ಬಂದಾಗ ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ನೀವೇನಿದೆಯೋ ಅದು ಮಾಡಿ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆ ಜಿಲ್ಲೆಯವರು ಮಾತ್ರವಲ್ಲದೆ ಪಕ್ಕದ ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳಿಂದಲೂ ಕೂಡ ರೋಗಿಗಳು ಬರ್ತಾರೆ. ಎಲ್ಲಾ ರೀತಿಯ ಸೌಲಭ್ಯಗಳು ಈ ಧರ್ಮಾಸ್ಪತ್ರೆಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಳ ಹಾಗೂ ಹೊರ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಈ ಮಧ್ಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಸಹ ಹೆಚ್ಚಾಗಿ ತುರ್ತು ಸಂದರ್ಭಗಳಲ್ಲಿ ಈ ತೀವ್ರ ನಿಗಾ ಘಟಕದ ಅವಶ್ಯಕತೆ ಹೆಚ್ಚಾಗಿದೆ. ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲೂ ಸಹ ಕ್ರಿಟಿಕಲ್ ಕೇರ್ ಇದನ್ನ ಪ್ರಾರಂಭಿಸಲಾಗಿರ್ತದೆ, ಕನ್ಸ್ಟ್ರಕ್ಷನ್ ಪ್ರಾರಂಭಿಸಲಾಗಿರುತ್ತೆ. ಇತ್ತೀಚೆಗೆ ಅದನ್ನ ಕಂಪ್ಲೀಟ್ ಮಾಡಿರ್ತಾರೆ. ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ ಉದ್ದೇಶ ಏನು ಅಂದ್ರೆ, ಯಾವುದೇ ಸೋಂಕಿತ ವ್ಯಕ್ತಿ ಬೇರೆ ರೋಗಿಗಳ ಜೊತೆ ಸಂಪರ್ಕಕ್ಕೆ ಬರಬಾರದು, ಅವರು ಸಪರೇಟ್ ಆಗಿ ನಮ್ಮ ಆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಲ್ಲೇ ಎಲ್ಲಾ ಸೇವೆಯನ್ನು ಪಡ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ನಿರ್ಮಾಣ ಮಾಡಲಾದಂತಹ ಕಟ್ಟಡಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉದ್ಘಾಟನೆಗಾಗಿ ಕಾಯದೆ ಜನರ ಸೇವೆಗೆ ಅನುವು ಮಾಡಿಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬಂದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬಡ ರೋಗಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿದ್ದಂತಹ ತುರ್ತು ಚಿಕಿತ್ಸಾ ಕಟ್ಟಡ. ಆದರೆ ಈ ಕೇಂದ್ರಕ್ಕೆ ಉದ್ಘಾಟನೆಯ ಭಾಗ್ಯ ಇದುವರೆಗೂ ಸಿಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ತುರ್ತು ಚಿಕಿತ್ಸಾ ಘಟಕಕ್ಕೆ ಇಲ್ಲ ಉದ್ಘಾಟನೆ ಭಾಗ್ಯ. ಲೋಕಾರ್ಪಣೆಯಾಗದೆ ಹಾಳಾಗ್ತಾ ಇದೆ ನೂತನ ಕಟ್ಟಡ. ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜನರ ಸೇವೆಗೆ ಸಜ್ಜಾಗಿರುವಂತಹ ಸುಸಜ್ಜಿತವಾದಂತಹ ತುರ್ತು ನಿಗಾ ಘಟಕ ಉದ್ಘಾಟನೆ ಆಗದೆ ಧೂಳು ಹಿಡಿತಾ ಇದೆ. ಆರೋಗ್ಯ ಇಲಾಖೆ ವತಿಯಿಂದ ಬರೋಬ್ಬರಿ 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಕಟ್ಟಡ ಜನರ ಪಾಲಿಗೆ ಮರೀಚಿಕೆಯಾಗಿದೆ. 2019ರಲ್ಲಿ ಈ ತುರ್ತು ತೀವ್ರ ನಿಗಾ ಘಟಕ ಕೇಂದ್ರದ ನಿರ್ಮಾಣಕ್ಕೆ ಶಿಲಾನ್ಯಾಸ ಇಡಲಾಗಿತ್ತು. ಈ ಸುಸಜ್ಜಿತವಾದಂತಹ ಕಟ್ಟಡ ತಯಾರಾಗಿ ಲೋಕಾರ್ಪಣೆಗೆ ಸಿದ್ದವಾಗಿದೆ. ಕಾಮಗಾರಿ ಕೆಲಸ ಮುಗಿದು 4-5 ತಿಂಗಳೇ ಕಳೆದಿದೆ. ಆದರೆ ಸರಿಯಾದಂತಹ ಸಮಯಕ್ಕೆ ಉದ್ಘಾಟನೆಯಾಗದೆ ಜನರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂದುಕೊಂಡಿದ್ದಾರೆ. ಅದಕ್ಕಾಗಿ ಕಟ್ಟಡ ನಿರ್ಮಾಣವಾಗಿ 4-5 ತಿಂಗಳೇ ಕಳೆದರೂ ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಇದು ಬಡ ರೋಗಿಗಳ ಸೇವೆಗೆ ಇದು ಸಿಗುತ್ತಿಲ್ಲ ಅನ್ನೋದೇ ಬೇಸರದ ಸಂಗತಿಯಾಗಿದೆ. 4-5 ತಿಂಗಳಾಗಿದೆ ಹಾಸ್ಪಿಟಲ್ ನಿರ್ಮಾಣ ಆಗಿ, ಅದು ಸದ್ಬಳಕೆ ಆಗ್ತಾ ಇಲ್ಲ. ಯಾತಕ್ಕಾಗಿ ಅಂದ್ರೆ ಮಿನಿಸ್ಟರ್ ಡೇಟ್ ಕೊಟ್ಟಿಲ್ಲ, ಸಿಎಂ ಡೇಟ್ ಕೊಟ್ಟಿಲ್ಲ, ಅವ್ರು ಡೇಟ್ ಕೊಟ್ಟಿಲ್ಲ ಅಂತ. ನೀವು ಡೇಟ್ ಕೊಟ್ಟಿಲ್ಲ ಅಂತ ಹೇಳಿ ಪೇಷಂಟ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ಯಾ? ಆದಷ್ಟು ಬೇಗ ಅದನ್ನ ಚಾಲನೆ ಕೊಡಿ, ಪೇಷಂಟ್ಸ್ಗೆ ಆದಷ್ಟು ಅನುಕೂಲ ಮಾಡಿಕೊಡಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇರುವಂತಹ ಹಾಸ್ಪಿಟಲ್ ನಿರ್ಮಾಣ ಆಗಿದೆ, ಅದು ಸದ್ಬಳಕೆ ಮಾಡ್ಕೊಡಕ್ಕೆ ಅನುವು ಮಾಡಿಕೊಡಿ. ಇಲ್ಲ ಅಷ್ಟಿಗೂ ಅವ್ರು ಡೇಟ್ ಕೊಡ್ಲಿಲ್ಲ ಅಂದ್ರೆ ನೀವು ಚಾಲನೆ ಕೊಡಿ, ರೆಡಿ ನಡೀತಾ ಇರಲಿ. ಅವ್ರು ಬಂದಾಗ ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ನೀವೇನಿದೆಯೋ ಅದು ಮಾಡಿ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆ ಜಿಲ್ಲೆಯವರು ಮಾತ್ರವಲ್ಲದೆ ಪಕ್ಕದ ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳಿಂದಲೂ ಕೂಡ ರೋಗಿಗಳು ಬರ್ತಾರೆ. ಎಲ್ಲಾ ರೀತಿಯ ಸೌಲಭ್ಯಗಳು ಈ ಧರ್ಮಾಸ್ಪತ್ರೆಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಳ ಹಾಗೂ ಹೊರ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಈ ಮಧ್ಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಸಹ ಹೆಚ್ಚಾಗಿ ತುರ್ತು ಸಂದರ್ಭಗಳಲ್ಲಿ ಈ ತೀವ್ರ ನಿಗಾ ಘಟಕದ ಅವಶ್ಯಕತೆ ಹೆಚ್ಚಾಗಿದೆ. ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲೂ ಸಹ ಕ್ರಿಟಿಕಲ್ ಕೇರ್ ಇದನ್ನ ಪ್ರಾರಂಭಿಸಲಾಗಿರ್ತದೆ, ಕನ್ಸ್ಟ್ರಕ್ಷನ್ ಪ್ರಾರಂಭಿಸಲಾಗಿರುತ್ತೆ. ಇತ್ತೀಚೆಗೆ ಅದನ್ನ ಕಂಪ್ಲೀಟ್ ಮಾಡಿರ್ತಾರೆ. ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ ಉದ್ದೇಶ ಏನು ಅಂದ್ರೆ, ಯಾವುದೇ ಸೋಂಕಿತ ವ್ಯಕ್ತಿ ಬೇರೆ ರೋಗಿಗಳ ಜೊತೆ ಸಂಪರ್ಕಕ್ಕೆ ಬರಬಾರದು, ಅವರು ಸಪರೇಟ್ ಆಗಿ ನಮ್ಮ ಆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಲ್ಲೇ ಎಲ್ಲಾ ಸೇವೆಯನ್ನು ಪಡ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ನಿರ್ಮಾಣ ಮಾಡಲಾದಂತಹ ಕಟ್ಟಡಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉದ್ಘಾಟನೆಗಾಗಿ ಕಾಯದೆ ಜನರ ಸೇವೆಗೆ ಅನುವು ಮಾಡಿಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬಂದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.